ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಜನ್ಮಶನಿಯ ಒಂದು ಬಾಧೆ ಇದ್ದೇ ಇರ್ತದೆ. ಇನ್ನು ಸ್ವಲ್ಪ ಸಮಯ, 1-1.5 ವರ್ಷ ಇದೆ ಇನ್ನು. ಶನಿಯ ಒಂದು ವಕ್ರೀಚಾರದ ತಿಂಗಳು ಇದಾಗಿರೋದ್ರಿಂದ ಗುರುವಿನ ಅನುಕೂಲ ಇರುವ ವರ್ಷವೂ ಈಗ ಶುರು ಆಗಿರೋದ್ರಿಂದ ವಕ್ರಿಯ ಬಾಧೆಯಿಂದ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗ್ತದೆ. ಏನಂದರೆ ಈ ನರಗಳ ದೋಷ, ಸಂಧಿಗಳ ದೋಷ, ಕುತ್ತಿಗೆ, ಜಾಯಿಂಟ್ ಪೇಯ್ನ್ ಅಂತ ಏನು ಹೇಳ್ತೀವಿ, ಇದೆಲ್ಲ ಸ್ವಲ್ಪ ದೋಷಗಳು ಜಾಸ್ತಿ ಆಗ್ತದೆ, ಜಾಸ್ತಿ ಆಗುವ ಸಾಧ್ಯತೆಗಳು ಇರ್ತದೆ. ಅದಕ್ಕೆ ನಿಯಮಿತವಾಗಿ ಏನು ಮಾಡಬೇಕು, ಔಷಧಿ, ಪಥ್ಯ, ವ್ಯಾಯಾಮ ಇದೆಲ್ಲವನ್ನು ಕೂಡ ಬೇಸರ ಮಾಡಿಕೊಳ್ಳದೆ, ಆಲಸ್ಯ ಮಾಡಿಕೊಳ್ಳದೆ, ಆಲಸ್ಯಕಾರಕನೂ ಶನಿಯೇ. ಸಾಲದ್ದಕ್ಕೆ ವ್ಯಯದಲ್ಲಿ ರಾಹು, ಅವನು ಇನ್ನೂ ಆಲಸ್ಯವನ್ನು ಡಬಲ್ ಮಾಡ್ತಾನೆ. ತಿಂದಿದ್ದನ್ನೇ ತಿಂತಾ ಇರ್ತಾರೆ, ಎಷ್ಟು ಬೇಕೋ ಅಷ್ಟು ಮಾತ್ರ ತಿನ್ನೋದಿಲ್ಲ, ಅಭ್ಯಾಸ ಆಗೋಗಿರುತ್ತೆ, ಹೇಳಿದ್ರೂ ಕೇಳೋದಿಲ್ಲ. ಎದ್ದು ನಡಿಬೇಕು, ಕೈಕಾಲುಗಳಿಗೆ ಚೆನ್ನಾಗಿ ಕೆಲಸ ಕೊಡಬೇಕು, ಇದೆಲ್ಲ ಉಲ್ಬಣ ಆಗ್ತದೆ. ಇದೆಲ್ಲ ಆಲಸ್ಯಕ್ಕೆ ಕಾರಣವಾಗ್ತಕ್ಕಂಥ. ಸೊ ಅವರ ಜಾತಕದಲ್ಲೂ ಕೂಡ ಈ ರೀತಿಯ ದೋಷಗಳಿರ್ತದೆ. ಸಪ್ತಮಾಷ್ಟಮಗಳಲ್ಲಿ ಪಾಪಗ್ರಹರು ಇದ್ದಾಗ ಆಲಸ್ಯ ಪ್ರದರಾಗ್ತಾರೆ. ಈ ಜನ್ಮಶನಿಯು ಶುರು ಆದಾಗ ಅದು ಡಬಲ್ ಆಗಿ ಪಡಬಾರದ ಕಷ್ಟಪಡ್ತಾರೆ ಆರೋಗ್ಯದ ವಿಷಯದಲ್ಲಿ. ಹಾಗಾಗಿ ಚಲನೆಯೇ ಬದುಕು, ಅಚಲವೇ ಮರಣ. ಸೊ ಈ ಸೂತ್ರವನ್ನು ಚೆನ್ನಾಗಿ ಗಮನದಲ್ಲಿ ಇಟ್ಟುಕೊಂಡು ಮೀನರಾಶಿಯವರು ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು, ಕೆಲಸವನ್ನು ಮಾಡಬೇಕು. ಧ್ಯಾನ, ಇದು ವ್ಯಾಯಾಮ, ವಿಶೇಷವಾಗಿ ಯೋಗಾಸನ, ಇದನ್ನೆಲ್ಲ ವಿಶೇಷವಾಗಿ ಮಾಡಿಕೊಂಡು ಮುಂದುವರಿತಕ್ಕಂಥದ್ದು. ಆದಾಯದಲ್ಲಿ ಏನು ಅಷ್ಟು ತೊಂದರೆ ಬರೋದಿಲ್ಲ. ಆರೋಗ್ಯದ ವಿಷಯದಲ್ಲೇ ಕೂಡ ಹೆಚ್ಚು ಗಮನ ವಹಿಸಬೇಕು ಮೀನರಾಶಿಯವರು. ಗುರುದೇವರ ಗುರುಪೀಠಗಳ ಸೇವೆ, ದರ್ಶನ, ಫಲಮಂತ್ರಾಕ್ಷತೆ, ಪ್ರದಕ್ಷಿಣಾ ನಮಸ್ಕಾರಾದಿ ಸೇವೆಗಳು ಇದೆಲ್ಲವನ್ನು ವಿಶೇಷವಾಗಿ ಮಾಡ್ತಾ ಮುಂದುವರಿತಕ್ಕಂಥದ್ದು ಮೀನರಾಶಿಯವರು. ಇಷ್ಟು ಆಗಸ್ಟ್ ಮಾಸ ಭವಿಷ್ಯದ ಒಂದು ಗೋಚಾರ ವಿಶೇಷ ಮತ್ತು ರಾಶಿಫಲವಾಗಿ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಎಲ್ಲರಿಗೂ ಸನ್ಮಂಗಳ ಉಂಟಾಗಲಿ. ಆದಿತ್ಯಾದಿ ಗ್ರಹರ ಅನುಕೂಲದಿಂದ ಎಲ್ಲರಿಗೂ ಆರೋಗ್ಯವನ್ನು ಭಗವಂತ ಕೊಡಮಾಡಲಿ ಅಂತಂತ ಶ್ರೀಕೃಷ್ಣಾರ್ಪಣಮಸ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.